ಈ ನೋಂದಣಿ ಫೈಟು ಇವತ್ತು ನಿನ್ನೆಯದಲ್ಲ, ಹಲವು ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಆದರೆ ಆ ವಿಚಾರಕ್ಕೆ ಬರೋಣ. ಈಗ ಫಸ್ಟ್ ಏನಾಗಿದೆ, ಅವ್ರು ಏನು ಕೇಳಿದ್ದಾರೆ ಅನ್ನೋದನ್ನು ನೋಡ್ಬಿಡೋಣ. RSS ನೋಂದಣಿ ಮತ್ತು ಹಣಕಾಸು ವಹಿವಾಟುಗಳ ಮಾಹಿತಿಯನ್ನು ಕೋರಿ ಮೋಹನ್ ಭಾಗವತ್ ಅವರಿಗೆ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೆದರು. ಅದು ಒಂದು ರೀತಿ ಸಂಚಲನ ಉಂಟಾಯಿತಂತೆ. RSS ದಾಖಲೆ ಕೇಳಿರುವ ಬಗ್ಗೆ ಪ್ರಿಯಾಂಕಾ ಖರ್ಗೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿದರು. ಅಯೋಧ್ಯೆಯಲ್ಲಿ ದೇಣಿಗೆ ವಿಚಾರದಲ್ಲಿ ಹಗರಣ ನಡೆದಿದೆ, ಅದನ್ನು ಬದಿಗಿಡಿ. ನಮ್ಮ ದೇಶದಲ್ಲಿ ಶ್ರೀರಾಮನ ಲೆಕ್ಕ ಕೊಡುವ ಪರಿಸ್ಥಿತಿ ಬಂದಿದೆ, ತುಂಬ ಜನ ಕೊಡೋದಿದೆ. ಶ್ರೀರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಿದವರು ಯಾಕೆ ಲೆಕ್ಕ ಕೊಡಬಾರ್ದು? ಅನೇಕರು ರಾಜಕೀಯ ಮಾಡಿದ್ದಾರೆ ಬೇರೆ ಬೇರೆ ಹೆಸರಿನಲ್ಲಿ, ಅದನ್ನು ಹೇಳಬೇಕು. ನೆಲದ ಕಾನೂನಿನಡಿಯಲ್ಲಿ ಪಾರದರ್ಶಕ ಕೇಳೋದು ತಪ್ಪಲ್ಲ. ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇನ್ನೂ ಇದ್ದಾವೆ. ನಿತ್ಯ ಸಾವಿರಾರು ಶಾಖಾ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಜನರನ್ನು ಸೇರಿಸಿ ಪಥಸಂಚಲನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಪಥಸಂಚಲನ ಮಾಡಿದರೆ ಪ್ರಶ್ನೆ ಮಾಡಬಾರ್ದಾ? ಕಾನೂನು ಕ್ರಮ ತಗೊಳ್ಬೇಕು. ನನ್ನ ಪತ್ರಕ್ಕೆ ಮೋಹನ್ ಭಾಗವತ್ ಅವರು ಇನ್ನೂ ಉತ್ತರ ಕೊಟ್ಟಿಲ್ಲ. ಅವರು ಜೂನ್ 13ರಂದು ನೀಡಿದ ಹೇಳಿಕೆಯನ್ನು ತಿರುಚಲಾಗ್ತಾ ಇದೆ. ನಾನು ಧರ್ಮಕ್ಕೆ ನೋಂದಣಿ ಕೇಳ್ತಾ ಇಲ್ಲ, ಸಂಘಕ್ಕೆ ಕೇಳ್ತಾ ಇದ್ದೀನಿ ಅಂತ ಉತ್ತರಿಸಲಿ ಅಂತ ಸವಾಲಿಸ್ತಿದ್ದಾರೆ. RSSನ ಪ್ರಶ್ನೆ ಮಾಡಿದರೆ ಉತ್ತರಿಸುವ BJP ನಾಯಕರು RSSನ ಆಳು, ಅಂದರೆ ಸೇವೆ ಮಾಡೋರು ಅಂತ ಇವ್ರು ಹೇಳೋದು. ಅವರು ದಾಖಲೆ ಕೊಟ್ಟರೆ ಬಾಯಿ ಮುಚ್ಚಿಬಿಡ್ತೀನಿ ನಾನು. ದಾಖಲೆ ನೀಡೋದಾದರೆ RSS ಕಚೇರಿಗೂ ಕೂಡ ಹೋಗಿಸಿದ್ದ ನಾನು ಅಂದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಬರೆದ ಪತ್ರವನ್ನು ಸಚಿವರಾದ MB ಪಾಟೀಲ್, ಯತೀಂದ್ರ ಅವರೆಲ್ಲ ಸಮರ್ಥಿಸಿಕೊಂಡಿದ್ದಾರೆ. RSSನವರು ಹಿಂದೂಗಳೇ ಅಲ್ಲ, ಅವರು ಕೇವಲ ಹಿಂದುತ್ವವಾದಿಗಳು ಅಷ್ಟೇ ಅಂತ ಸಚಿವ ಯತೀಂದ್ರ ಅವರ ಹೇಳಿಕೆ. ದೇಶದಲ್ಲಿ ಕಿರಾಣಿ ಅಂಗಡಿ, ಪಾನ್ ಶಾಪು, ಶಿಕ್ಷಣ ಸಂಸ್ಥೆ ಸೇರಿ ಎಲ್ಲ ಸಂಘಟನೆಗಳು ನೋಂದಣಿ ಆಗಬೇಕು ಅಂತ ಸಚಿವ MB ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಮಾನ್ಯ ಸಚಿವರಿಗೆ ಗಮನಕ್ಕಿಲ್ಲ ಅನ್ಸುತ್ತೆ, ನಾನು ತರ್ತೀನಿ. ಇನ್ನು ಪ್ರಿಯಾಂಕಾ ಖರ್ಗೆ ಅವರ ಪ್ರಶ್ನೆಗಳ ರೂಪದಲ್ಲಿ ಕೇಳಿರುವ ಮಾಹಿತಿ ವಿವರ ಹೀಗಿದೆ. ಓಕೆ, RSSಗೆ ಪ್ರಿಯಾಂಕಾ ಖರ್ಗೆ ಕೇಳಿರ್ತಕ್ಕಂಥ 7 ಪ್ರಶ್ನೆಗಳು ಏನೇನು ಅಂತಕ್ಕಂಥ ನೋಡ್ಬೋಣ. RSS ಕಾನೂನಾತ್ಮಕ ಸ್ಥಾನಮಾನ ಏನು ಮತ್ತು ಸಂಘಟಿತ ರಚನೆಯ ವಿವರವನ್ನು ಕೊಡಿ ಅಂತಕ್ಕಂಥದ್ದನ್ನು ಈಗ ಅವರು ಕೇಳಿರ್ತಕ್ಕಂಥದ್ದು. 2ನೇ ಪ್ರಶ್ನೆ ಬಂದು ಪದಾಧಿಕಾರಿಗಳು, ನಿಮ್ಮ ಅಂದರೆ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳು ಯಾರು? ಒಂದು ಸಂಘಟನೆ ಮೇಲೆ ಇರಬೇಕಲ್ಲ, ಯಾರು ಅಧ್ಯಕ್ಷರು, ಅದಕ್ಕೆ ಉಪಾಧ್ಯಕ್ಷರು ಯಾರು, ಖಜಾಂಚಿಗಳು ಯಾರು, ಕಾರ್ಯದರ್ಶಿಗಳು ಯಾರು, ಎಲ್ಲವನ್ನ ಕೊಡಿ. ಇನ್ನು 3ನೇ ಪ್ರಶ್ನೆ, ನಿಮ್ಮ ಸಂಘಟನೆಗೆ ಬಂದಿರುವ ದೇಣಿಗೆ, ಕೊಡುಗೆ ಮತ್ತು ನಿಮ್ಮ ಸಂಘಟನೆಯ ಆದಾಯದ ಮೂಲ ಏನು, ಅದನ್ನು ಕೇಳಿದ್ದಾರೆ. ಪ್ರಶ್ನೆ ನಂಬರ್ 4, ವೆಚ್ಚ, ನಿಮಗೇನು ಖರ್ಚಾಗ್ತಾ ಇದೆ, ಆಸ್ತಿ ಪಾಸ್ತಿ ಏನಿದೆ ನಿಮ್ಮದು, ಇದೆಲ್ಲ ವಿವರಗಳನ್ನ ಕೊಡಿ ಅಂತ ಕೇಳಿದ್ದಾರೆ. 5ನೇ ಪ್ರಶ್ನೆ ಬಂದು ಕಾನೂನಿನ ಪ್ರಕಾರ ಅನ್ವಯವಾಗುವ ತೆರಿಗೆಗಳನ್ನು ಸಕ್ರಮವಾಗಿ ಪಾವತಿ ಮಾಡ್ತಾ ಇದ್ದೀರಾ, ಕಾನೂನಿನ ಪ್ರಕಾರ ಟ್ಯಾಕ್ಸ್ ಕಟ್ತಾ ಇದ್ದೀರಾ. 6ನೇ ಪ್ರಶ್ನೆ ಬಂದು ಔಪಚಾರಿಕ ನೋಂದಣಿ ಇಲ್ಲದೆ, ಏಕೆಂದರೆ ಅದನ್ನೇ ತಾನೇ ಕ್ವಶನ್ ಮಾಡಿರೋದು, ನೀವು ನೋಂದಣಿ ಆಗಿಲ್ಲ ಅಂತ, ಯಾವ ಕಾನೂನಿನ ಮೇಲೆ ಚಟುವಟಿಕೆಯನ್ನು ನಡೆಸ್ತಾ ಇದ್ದೀರಾ? ನೋಂದಣಿ ಅಂತ ಆದರೆ ಸಂವಿಧಾನಬದ್ಧವಾಗಿ ನಡಿಬೇಕು, ಅದಿಲ್ಲ, ಸೊ ಯಾವ ಕಾನೂನಿನ ಬಗ್ಗೆ ನೀವು ನಡ್ಕೋತಾ ಇದ್ದೀರಾ? 7ನೇ ಪ್ರಶ್ನೆ ಬಂದು ನೀವು ನಡೆಸ್ತಕ್ಕಂಥ ರೂಟ್ ಮಾರ್ಚು, ಸಾರ್ವಜನಿಕರನ್ನು ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು, ಇದಕ್ಕೆಲ್ಲ ಯಾರು ಅನುಮತಿ ಪಡ್ಕೊಂಡಿದ್ದೀರಾ? ಕೋರ್ಟ್ ಅನುಮತಿ ಪಡೆದಿದ್ದೀರಾ, ಪೊಲೀಸರ ಅನುಮತಿ ಪಡೆದಿದ್ದೀರಾ? ಅದರ ಬಗ್ಗೆ ವಿವರವನ್ನು ಕೊಡಿ ಅಂತ ಒಟ್ಟು 7 ಪ್ರಶ್ನೆಗಳನ್ನು ಈಗ ಪ್ರಿಯಾಂಕಾ ಖರ್ಗೆ ಅವರು RSS ಮುಂದೆ ಇಟ್ಟಿದ್ದಾರೆ. ದೇಣಿಗೆ ಹೇಗೆ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಕೇಳಬೇಕಲ್ವಾ? ಅಯೋಧ್ಯದಲ್ಲಿ ಒಂದು ದೇಣಿಗೆ ವಿಚಾರದಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ನಮ್ಮ ದೇಶದಲ್ಲಿ ಶ್ರೀರಾಮನ ಲೆಕ್ಕ ಕೊಡಬೇಕಾಗಿದೆ. ಶ್ರೀರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತವ್ರ ಲೆಕ್ಕ ಕೊಡಬಾರ್ದಾ? ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ರಿಜಿಸ್ಟ್ರೇಷನ್ ಕೇಳ್ತೀರಾ, ಆದ್ರೆ ಇವ್ರಿಗೆ ಏನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ, ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ? ಹಿಂದೂ ಧರ್ಮ ಅಂದ ತಕ್ಷಣ ಅವ್ರಿಗೆ ಎಲ್ಲ ಕಾನೂನು ವಿನಾಯಿತಿ ಕೊಟ್ಬಿಡಕ್ಕಾಗತ್ತಾ? RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ, ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹಾಗಾಗಿ ಹೋಮ್ ಮಿನಿಸ್ಟರ್ ಏನು ಕೇಳಿದ್ದಾರೆ, ರಿಜಿಸ್ಟ್ರೇಷನ್ ಆಗಲಿ ಅಂತ ಸರಿಯಾಗಿ ಕೇಳಿದ್ದಾರೆ. ಈ ದೇಶದಲ್ಲಿ ಒಂದು ಕಿರಾಣಿ ಅಂಗಡಿ, ಒಂದು ಪಾನ್ ಶಾಪು, ಒಂದು ಸಾಮಾನ್ಯ ಒಂದು ಶಿಕ್ಷಣ ಸಂಸ್ಥೆ, ಎಲ್ಲಾ ಸಂಘಟನೆಗಳು ರಿಜಿಸ್ಟರ್ ಆಗ್ಬೇಕನ್ನೋದು ಕಾನೂನು. ಅದು ಅವರು ರಿಜಿಸ್ಟರ್ ಮಾಡಿಕೊಂಡು ಲೆಕ್ಕ ಪತ್ರವನ್ನು ಕೊಡುವಂತಹದ್ದು, ಇದೆಲ್ಲ ಮಾಡುವಂತಹದ್ದು ಅದು ಅವ್ರ ಕರ್ತವ್ಯ. ಅದು ನೋಡಿ, ಪ್ರಶ್ನೆ ಕೇಳಿದ್ದಾರೆ, ಅವ್ರ ಉತ್ತರ ಕೊಡ್ಲಿ, ಆಮೇಲೆ ಒಂದು ವಿಚಾರ ಮಾಡ್ತಾರೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಅರುಣ್, ಇಲ್ಲಿ ಆಯಿತು, ಇವರೇನೋ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ, ಇವರು ರಿಜಿಸ್ಟ್ರೇಷನ್ ಯಾಕೆ ಮಾಡ್ಕೊಂಡಿಲ್ಲ, ನೋಂದಣಿ ಮಾಡ್ಕೊಂಡಿಲ್ಲ ಅಂತ.
ಈಗ ಇವರು ಪತ್ರ ಬರೆಯೋದು, ಅವ್ರು ಉತ್ತರ ಕೊಡದೇ ಇರೋದು, ಅದು ಬಂದು ಇವರು ಮೀಡಿಯಾ ಮುಂದೆ ಮಾತಾಡೋದು, ಇದಕ್ಕಿಂತ ಇವರು ಪ್ರಾಮಾಣಿಕವಾಗಿ ಇದಕ್ಕೇನಾದರೂ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅನ್ನೋದಾದರೆ ಕೋರ್ಟ್ಗೆ ಯಾಕೆ ಅಪೀಲ್ ಹೋಗ್ತಾ ಇಲ್ಲ? ಕೋರ್ಟೇ ಡೈರೆಕ್ಷನ್ಸ್ ಕೊಡಲಿ. ಇಲ್ಲಿ 3 ವಿಚಾರಗಳು. ಮೊದಲನೇದಾಗಿ ಈಗ ಮಾತಾಡ್ತಾ ಇರೋದು ಅರವಿಂದ್, ರಿಜಿಸ್ಟ್ರೇಷನ್ ನೋಂದಣಿ ನೋಂದಣಿ ಯಾಕೆ ಮಾಡ್ಕೊಂಡಿಲ್ಲ? ಒಬ್ಬರಾದರೂ ಇಷ್ಟೆಲ್ಲ ರಾಹುಲ್ ಗಾಂಧಿ ಅವರು ಹಿಡ್ಕೊಂಡ್ಬಿಟ್ಟು ಸಂವಿಧಾನದ ಬುಕ್ ಹಿಡ್ಕೊಂಡ್ಬಿಟ್ಟು ಎಲ್ಲ ಕಡೆನೂ ಹೋಗ್ತಾರಲ್ವಾ, ಇಲ್ಲೂ ಕೂಡ ಸಂವಿಧಾನದ ಬಗ್ಗೆನೇ ಹೆಚ್ಚಿನ ರೀತಿಯಲ್ಲಿ ಹೇಳ್ತಾರಲ್ಲ. ಸಂವಿಧಾನದಲ್ಲಿ ಎಲ್ಲಾದರೂ ಕಡ್ಡಾಯವಾಗಿ ಮ್ಯಾಂಡೇಟ್ರಿ ನೋಂದಣಿ ಆಗಬೇಕು ಅನ್ನೋದು ಇದೆಯಾ? ತೋರಿಸ್ಬಿಡಿ, ನನಗೆ ತೋರಿಸ್ಬಿಡಿ. ನೋಂದಣಿ ಆಗಬೇಕಾ? ದೇರ್ ಇಸ್ ನೋ ಮ್ಯಾಂಡೇಟ್ರಿ. ಸಂಘಟನೆಗಳು ನೋಂದಣಿ ಆಗಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಕಡ್ಡಾಯವಾಗಿಲ್ಲ. ಅನ್ಲೆಸ್ ನಿಮಗೇನಾದರೂ ಸರ್ಕಾರದ ಬೆನಿಫಿಟ್ ಬೇಕು ಅಂತ ಅಂದರೆ, ಯಾವುದಾದ್ರೂ ನಾನು ಸರ್ಕಾರದಿಂದ ಲಾಭವನ್ನು ಪಡ್ಕೊಳ್ತೀನಿ ಅನ್ನೋದಾದರೆ, ಇನ್ಯಾವುದೋ ಮೂಲದಿಂದ ನನಗೇನೋ ಪಡ್ಕೊಳ್ಬೇಕು ಅನ್ನೋವಂಥದ್ದಾದರೆ, ಬೆನಿಫಿಟ್ಸ್ಗಳನ್ನು ಹೇಳ್ತಾ ಇದ್ದೀನಿ, ಇದ್ದಾಗ ಮಾತ್ರ ನೋಂದಣಿ ಆಗಬೇಕು ಸರ್ಕಾರದಿಂದ ಅಧಿಕೃತವಾಗಿ. ಈಗ ಅಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಎಂ ಬಿ ಪಾಟೀಲ್ ಅವರು, ಅಂಗಡಿ, ಪಾನ್ ಶಾಪು, ಶಿಕ್ಷಣ ಸಂಸ್ಥೆಗಳು, ಆ ಸಂಘಟನೆಗಳು ಎಲ್ಲ ರಿಜಿಸ್ಟ್ರೇಷನ್. ಮಾನ್ಯ ಎಂ ಬಿ ಪಾಟೀಲ್ ಅವರೇ, ಎಷ್ಟು ದಲಿತ ಸಂಘಟನೆಗಳು ರಿಜಿಸ್ಟ್ರೇಷನ್ ಆಗಿದ್ದಾವೆ ಹೇಳಿ? ಪ್ರಿಯಾಂಕ ಖರ್ಗೆ ಅವರು ಉತ್ತರ ಕೊಡಲಿ. ಎಷ್ಟು ಕನ್ನಡ ಪರ ಸಂಘಟನೆಗಳು ರಿಜಿಸ್ಟ್ರೇಷನ್ ಆಗಿವೆ ಅಂತ ತೋರಿಸ್ಬಿಡಿ ನನಗೆ. ಎಲ್ಲ ಸಂಘಟನೆಗಳ ಮುಂದೆ ರೀ ಅಂತ ಅಂದರೆ ರಿಜಿಸ್ಟರ್ಡ್ ಅಂತ ಹಾಕಿರ್ತಾರೆ, REGD ಅಂತ ಹಾಕಿರ್ತಾರೆ, ರಿಜಿಸ್ಟರ್ಡ್. ಅನ್ರಿಜಿಸ್ಟರ್ಡ್ ಅಂತ ಹೇಳಿ ಕೆಲವು ಸಂಘಟನೆಗಳಿರ್ತವೆ. ಅವುಗಳ ವಿಚಾರದಲ್ಲಿ ಯಾಕೆ? ಅದು ಹೇಗೆ ಹಾಕ್ಕೊಳ್ತಾರೆ? ಎಲ್ಲವೂ ಮ್ಯಾಂಡೇಟ್ರಿ ಅಲ್ಲ. ಆಮೇಲೆ RSS ಅನ್ನುವಂಥದ್ದು ಬಲ್ಕ್ ಆಫ್ ಆಲ್ ಸಂಘಟನೆಗಳದ್ದು. RSSನ ಒಳಗಡೆಗೆ ಬರುವಂಥ ಸಂಘಟನೆಗಳೇನಿದ್ದಾವೆ ಅವೆಲ್ಲವೂ ಕೂಡ ರಿಜಿಸ್ಟರ್ಡೇ, ಕಾನೂನಿನ ಪಾಲನೆಗಳನ್ನೇ ಮಾಡ್ತಾ ಇರೋದು. ಇದು ಯಾಕೆ ಕೇಳ್ತಾ ಇದ್ದೀನಿ? ರಿಜಿಸ್ಟರ್ ವಿಚಾರಕ್ಕೆ ಅದನ್ನು ಹೇಳ್ತಾ ಇದ್ದೀನಿ, ಫಾರ್ ಇನ್ಫಾರ್ಮೇಷನ್ಗೋಸ್ಕರ. ಬೇರೆ ಬೇರೆ ಸಂಘಟನೆಗಳಿದ್ದಾವೆ RSSನ ಕೆಳಗಡೆಗೆ ಬರುವಂಥವು, ಅವೆಲ್ಲ ರಿಜಿಸ್ಟರ್ಡೇ ಇದೆ. ಬಟ್ RSS ಅನ್ನುವಂಥದ್ದು ಒಂದು ಮೂಲ. ಫಾರ್ ಎಕ್ಸಾಂಪಲ್, ಈಗ ನನ್ನ ಬಡಿಗೇರ್ ಅಂತ ಹೆಸರು ನೇಮು, ನನ್ನ ಹೆಸರು, ನನ್ನ ತಂದೆ ಹೆಸರು, ನನ್ನ ಮಕ್ಕಳು, ಇವರೆಲ್ಲ ಸಪ್ರೇಟ್. ನಾವೆಲ್ಲ ಜವಾಬ್ದಾರ ಆಗ್ತದೆ. ಬಡಿಗೇರ್ ಅನ್ನೋದು ಹೆಂಗ್ರಿ ಆಗುತ್ತೆ ಜವಾಬ್ದಾರು ಅನ್ನೋ ಪ್ರಶ್ನೆಗಳು ಬರುತ್ತೆ. ಅರುಣ್ ಅನ್ನುವಂಥ ಜವಾಬ್ದಾರಿ ಹೊತ್ಕೊಳ್ಬೇಕಾಗತ್ತೆ ನಾನೇನಾದರೂ ಮಾಡಿದ್ರೆ. ಬಡಿಗೇರ್ ಅನ್ನೋದು ಹೆಂಗೆ ಹೊತ್ಕೊಳ್ಳೋಕ್ಕಾಗತ್ತೆ? ಈ ಪ್ರಶ್ನೆಗಳು ಬರುತ್ತೆ. ಎರಡನೇ ವಿಚಾರ, ಪತ್ರ ಬರೀತಿದ್ದಾರೆ, ಪದೇ ಈ ವಿಚಾರವನ್ನು ಎತ್ತಾನೇ ಇದ್ದಾರೆ. ಎತ್ತೋ ತಪ್ಪಲ್ಲ ಅಂತ ನಾನು ಹೇಳ್ತಾ ಇರೋದು. ಆದರೆ ಎಲ್ಲಿ ಕೇಳಬೇಕಾಗಿರೋದು ಇದನ್ನು? ನಿನ್ನೆ ಸರ್ ಕೂಡ ಹೇಳ್ತಾ ಇದ್ರು, ಇದನ್ನು ಕೇಳಬೇಕಾಗಿರುವಂಥದ್ದು ನೀವು ಮಾತನಾಡ್ತಾ ಇರೋದು ಸಂವಿಧಾನದ ವಿಚಾರದಲ್ಲಿ, ನೀವು ಮಾತನಾಡ್ತಾ ಇರೋದು ಕಾನೂನಿನ ವಿಚಾರದಲ್ಲಿ, ನೀವು ಮಾತನಾಡ್ತಾ ಇರುವಂಥದ್ದು ಈ ದೇಶದ ನೆಲದ ವಿಚಾರದಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು. ಇಲ್ಲೆಲ್ಲೋ ನಿಂತ್ಕೊಂಡ್ಬಿಟ್ಟು ಮಾಧ್ಯಮಗಳಲ್ಲಿ ಕೂತ್ಕೊಂಡ್ಬಿಟ್ಟು ನಾನೇನೋ ಪತ್ರ ಬರೆದು ಬಿಟ್ಟಿದ್ದೀನಿ ಮೋಹನ್ ಭಾಗವತ್ ಅವ್ರು ಹೇಳಿ ಅಂತಂದರೆ ಅದು ರಿಜಿಸ್ಟರಾ? ಅದು ದಾಖಲೆ ಆಗತ್ತಾ? ಎಲ್ಲಿ ಕೇಳಬೇಕಾಗಿರುವಂಥದ್ದು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು, ಎಂ ಬಿ ಪಾಟೀಲ್ ಅವರು, ಯತೀಂದ್ರ ಅವರು? ಹಿಂದುತ್ವನೋ ಹಿಂದೂನೋ ಯಾವುದೋ ಒಂದು. ಈ ದೇಶ ಅಂತೂ ಹಿಂದೂಗಳಿಂದ ತುಂಬಿರುವಂಥ ದೇಶ ಅನ್ನೋದಂತೂ ಮನವರಿಕೆ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಈ ದೇಶ ಹಿಂದೂಗಳಿಂದ ತುಂಬಿರುವಂಥ ದೇಶನೇ 80% ಬದಿಗಿಡೋಣ. ಈ ಎಲ್ಲ ವಿಚಾರಗಳನ್ನು ನೀವು ಕೇಳಬೇಕಾಗಿರೋದೆಲ್ಲಿ? ಕಾನೂನಾತ್ಮಕವಾಗಿ ಕೋರ್ಟ್ನಲ್ಲಿ ಕೇಳಬೇಕಾಗಿದೆ. ಕೋರ್ಟ್ ಇದನ್ನು ಹೌದು ರಿಜಿಸ್ಟರ್ ಆಗಬೇಕಾ ಬೇಡವಾ ಅನ್ನುವಂಥದ್ದನ್ನು ಕೇಳಬೇಕು. ಇಡೀ ಲೆಟರನ್ನು ನೋಡಿದೆ ನಾನು. ಸಂವಿಧಾನದ ಇಂಥ ಆರ್ಟಿಕಲ್ನ ಪ್ರಕಾರ ಈ ಸಂಘಟನೆಗಳು ನೋಂದಣಿ ಆಗಬೇಕು ಅನ್ನುವಂಥದ್ದನ್ನು ಎಲ್ಲಾದರೂ ಉಲ್ಲೇಖ ಮಾಡಿದಿರಾ? ಯಾರಾದರೂ ಒಬ್ಬರಾದರೂ ಮಾತನಾಡ್ತಾ ಇದ್ದೀರಾ? ನೋ, ಯಾರೂ ಮಾತನಾಡ್ತಾ ಇಲ್ಲ. ಯಾಕೆ ಆ ವಿಚಾರದಲ್ಲಿ ಹೇಳ್ತಾ ಇಲ್ಲ? ಇಂತಹ ಕಾನೂನಿನ ಪ್ರಕಾರ ನೀವು ರಿಜಿಸ್ಟರ್ ಆಗಬೇಕಾಗಿತ್ತು ಅಂತ ಹೇಳಿ ಎಲ್ಲಿದೆ ಹೇಳಿ ಮ್ಯಾಂಡೇಟರಿ? ನನಗೆ ಇಷ್ಟೆಲ್ಲ ಸಂವಿಧಾನ ಇಟ್ಕೊಂಡು ಓಡಾಡ್ತಿರಲ್ಲ, ಅದರಲ್ಲಿ ಎಲ್ಲಾದರೂ ಕಡ್ಡಾಯವಾಗಿ ಸಂಘಟನೆಗಳು ನೋಂದಣಿ ಆಗಬೇಕು ಅನ್ನುವಂಥದ್ದು ಎಲ್ಲಾದರೂ ಇದೆಯಾ? ಎಷ್ಟು ತೋರಿಸ್ತೀನಿ ನಾನು ಬೆಂಗಳೂರಿನಲ್ಲಿರುವಂಥ ಸಂಘಟನೆಗಳು ರಿಜಿಸ್ಟರ್ ಆಗದೆ ಇರುವಂಥವು? ಯಾವ್ಯಾವ ಸಂಘಟನೆಗಳಿದ್ದಾವೆ ರಿಜಿಸ್ಟ್ರೇಷನ್ ಆಗಲೇ ಇರುವಂಥವು? ದೇಣಿಗೆಯನ್ನು ಕೂಡ ಪಡ್ಕೊಳ್ಳುತ್ತವೆ. ಯಾವ ಆಧಾರದ ಮೇಲೆ ಪಡ್ಕೊಳ್ಳುತ್ತವೆ? ಮಾನ್ಯ ಗೃಹ ಮಂತ್ರಿಗಳು ಈ ವಿಚಾರದಲ್ಲಿ ಒಂದು ಒಳ್ಳೆಯ ಸಬ್ಜೆಕ್ಟನ್ನು ಎತ್ತಿದ್ದೀರಾ. ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ನೋಂದಣಿಯಾಗಿವೆ, ಎಷ್ಟು ಸಂಘಟನೆಗಳು ನೋಂದಣಿ ಆಗಿಲ್ಲ, ನೋಂದಣಿ ಆಗಿರುವಂಥದಕ್ಕೆ ನಾವು ಕಾನೂನಿನ ಮಾನ್ಯತೆಯನ್ನು ಕೊಡ್ತೀವಿ, ನೋಂದಣಿ ಆಗದೆ ಇರೋದಕ್ಕೆ ಮಾನ್ಯತೆ ಕೊಡೋದಿಲ್ಲ ಅಂತ ನೋಡಿಬಿಡಿ, ಒಂದು ರೌಂಡ್ ಮಾಡಿಸ್ಬಿಡಿ. ನಿಮ್ಮ ಹತ್ರ ಅಧಿಕಾರ ಇದೆ, ಈಗ ಆಗಬೇಕು ಇದು ರಾಜ್ಯಕ್ಕೆ. ಕಾರಣ ಅನೇಕ ಸಂಘಟನೆಗಳು ರಿಜಿಸ್ಟರ್ ಆಗದೇನೆ ಜನರ ಹತ್ರ ದುಡ್ಡನ್ನು ಇಸ್ಕೊಂಡು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾ ಇರುವಂಥ ಸಂಘಟನೆಗಳು ತುಂಬ ಇವೆ. ಆಗಲಿ, ಒಳ್ಳೆಯ ಸಬ್ಜೆಕ್ಟನ್ನೇ ಎತ್ತಿದ್ದೀರಾ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು. ಅದು RSS ವಿಚಾರದಲ್ಲೂ ನೀವು ಪತ್ರ ಬರೆದಿದ್ರು, ಎಲ್ಲ ಆಗ್ತಾ ಇತ್ತು, ಅದನ್ನು ಕೇಳಿ.
ಅದನ್ನು ಕೂಡ ಕಾನೂನಾತ್ಮಕವಾಗಿ ಕೋರ್ಟಲ್ಲಿ ಕೇಳಬೇಕು. ಆದರೆ ರಾಜ್ಯದಲ್ಲಿರುವಂಥ ಅನೇಕ ಸಂಘಟನೆಗಳು ಕೂಡ ರಿಜಿಸ್ಟರ್ ಆಗದೇನೆ ಯಾವ ರೀತಿಯಲ್ಲಿ ದುಡ್ಡನ್ನು ಸಂಗ್ರಹ ಮಾಡ್ತಾ ಇವೆ, ಹೇಗೆ ದುಡ್ಡನ್ನು ದೇಣಿಗೆ ರೂಪದಲ್ಲಿ ಪಡ್ಕೊಳ್ತಾ ಇವೆ, ಇವುಗಳದ್ದು ಕೂಡ ರಾಜ್ಯದಲ್ಲಿ ವಿಚಾರ ಬರಬೇಕು. ಆಮೇಲೆ ರಾಮನ ಲೆಕ್ಕವನ್ನು ಕೇಳ್ತಾ ಇದ್ದೀರಾ, ರಾಮನ ಲೆಕ್ಕಕ್ಕೆ ಬರ್ತೀನಿ. ಅಯೋಧ್ಯೆ ವಿಚಾರ ಬಂದಾಗ ಅನೇಕ ವಿಚಾರಗಳಿದ್ದಾವೆ, ಅವುಗಳನ್ನು ಕೂಡ ನೋಡ್ಕೋಣ. ಆಮೇಲೆ ಒಂದು RSS ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ ಅನ್ನುವಂಥದ್ದಕ್ಕೆ ನನಗಿರುವಂಥ ಒಂದು ಲೆಕ್ಕಾಚಾರದ ಪ್ರಕಾರ, ನೀವು ಒಂದು ಬಾರಿ ನೋಂದಣಿ ಆದರೆ ಮೆಂಬರ್ಶಿಪ್ ಆಗಬೇಕು ಅಂತಂದರೆ 18 ವರ್ಷ ಬೇಕು. ಯಾವುದೇ ರಿಜಿಸ್ಟರ್ ಆಗಿರುವಂತಹ ಸಂಘಟನೆಗಳಿಗೆ ಮೆಂಬರ್ ಆಗಬೇಕು ಅಂದರೆ 18 ವರ್ಷ ಆಗಬೇಕು. ಬಟ್ RSS ಅಲ್ಲಿ ಸಣ್ಣ ಮಕ್ಕಳು ಇದ್ದಾರೆ, ಸಣ್ಣ ಮಕ್ಕಳಿಂದ ಹೇಳ್ಕೊಂಡು ಬರ್ತಾರೆ. ಹಾಗಂತ ಹೇಳ್ಬಿಟ್ಟು ದೇಶ ವಿರೋಧಿ ತಲೆಯಲ್ಲಿ ತುಂಬುವಂಥ ಕೆಲಸವನ್ನು ಮಾಡೋದಿಲ್ಲ. ದೇಶಭಕ್ತಿಯ ವಿಚಾರದಲ್ಲಿ ತುಂಬ್ತಾರೆ, ಧರ್ಮದ ವಿಚಾರದಲ್ಲಿ ತುಂಬ್ತಾರೆ. ಅದು ತಪ್ಪಾ? ಅದನ್ನು ಹೇಳಿ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಓಕೆ, ಇನ್ನು ಪ್ರಿಯಾಂಕ ಖರ್ಗೆ ಪ್ರಶ್ನೆಗೆ BJಪಿಗರು ಕೆಂಡ ಕಾರಿದ್ದಾರೆ ಅಂತಂದರೆ ನಾವು ಕೂತ್ಕೊಂಡು ಎಲ್ಲ ಒಂದು ಕಡೆ ಎಕ್ಸೆಲ್ ಹಾಕ್ಕೊಂಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ದೇಶದ್ರೋಹಿಗಳ ರಕ್ಷಕರಿಗೆ, ದೇಶ ವಿಭಜಕರ ಮಿತ್ರರಿಗೆ RSS ಪ್ರಶ್ನಿಸುವ ಯೋಗ್ಯತೆ ಇದೆಯಾ? ಪ್ರಿಯಾಂಕ ಖರ್ಗೆ ನಡೆ ಹಾಸ್ಯಾಸ್ಪದ, ನಾಚಿಕೆಗೇಡಿತನದ ಪರಮಾಧಿ, ಹೈಕಮಾಂಡ್ ಓಲೈಕೆಗಾಗಿ ಸೈದ್ಧಾಂತಿಕ ಹಪಾಹಪಿ, DKಶಿಗೆ ಸೆಡ್ ಹೊಡೆಯೋದಕ್ಕೆ RSS ಬೆದರು ಬೊಂಬೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಅಟರ್ ಫ್ಲಾಪ್ ಸಚಿವ ಅನ್ನಿಸ್ಕೊಂಡಿರೋ ವ್ಯಕ್ತಿ ಈ ಪ್ರಿಯಾಂಕ ಖರ್ಗೆ ಅಂತ ಜರೆದಿದ್ದಾರೆ. ಇನ್ನು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಎಕ್ಸ್ನಲ್ಲಿ ಕಿಡಿಕಾರಿ. ಸ್ವಾತಂತ್ರ್ಯ ಯೋಧರು ಉದಾತ್ತ ದೇಶಕ್ಕಾಗಿ ತಮ್ಮ ಬೆವರ ಹನಿಯ ಹಣವನ್ನು ತೊಡಗಿಸಿ ಕಟ್ಟಿದ ಸುಮಾರು 5,000 ಕೋಟಿ ಆಸ್ತಿ ಹೊಂದಿದ್ದ ಹೆರಾಲ್ಡ್ ಸಂಸ್ಥೆಯನ್ನು ಯಂಗ್ ಇಂಡಿಯನ್ ಹೆಸರಲ್ಲಿ ನುಂಗಿದ್ದಾರೆ. ಖರ್ಗೆ ಕುಟುಂಬದ ಪ್ರಿಯಾಂಕ್ ಅವರೇ RSS ಚಟುವಟಿಕೆಗಳೆಲ್ಲವೂ ನೇರ, ದಿಟ್ಟ, ಪಾರದರ್ಶಕ ಅಂದಿದ್ದಾರೆ. ಇನ್ನು CT ರವಿ, ವ್ಯಕ್ತಿಗೆ ರಾಷ್ಟ್ರಭಕ್ತಿ ಕೊಡುವ ಸಂಸ್ಥೆ RSS, ಹೀಗಾಗಿ ರಿಜಿಸ್ಟರ್ ಮಾಡಿಸುವ ಅವಶ್ಯಕತೆ ಇಲ್ಲ ಅಂದರೆ ಗಾಂಪರ ದೊರೆಗಳ ಗುಂಪಿಗೆ ಪ್ರಿಯಾಂಕ ಖರ್ಗೆ ಸೇರಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಒಂದು ಸಂಘಟನೆ ಸರ್ಕಾರದಲ್ಲಿ ಆರ್ಥಿಕ ನೆರವನ್ನು ಕೇಳಬೇಕು, ಯಾವ ಸಂಘಟನೆ ಸೊಸೈಟಿ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತೋ ಅಂಥ ಸಂಘಟನೆಗಳು ನೋಂದಣಿಯನ್ನು ಮಾಡ್ಕೋಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೊಸೈಟಿಯೂ ಅಲ್ಲ, ಟ್ರಸ್ಟೂ ಅಲ್ಲ, ಕಂಪನಿಯೂ ಅಲ್ಲ, ರಾಜಕೀಯ ಪಕ್ಷವೂ ಅಲ್ಲ. ಇದು ಒಂದು ದೇಶಭಕ್ತ ಸಂಘಟನೆ, ವ್ಯಕ್ತಿಗೆ ದೇಶಭಕ್ತಿಯ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇದು ಯಾವುದಕ್ಕೂ ನೋಂದಣಿಯ ಅವಶ್ಯಕತೆ ಇಲ್ಲ. ಅವರು ಪ್ರಿಯಾಂಕ್ ಖರ್ಗೆ ಆಗಿ ಕುತೂಹಲದಿಂದ ಸಂಘವನ್ನು ತಿಳ್ಕೊಳ್ಬೇಕು ಅಂತ ಬಯಸಿದ್ರೆ ಯಾವುದೇ ಶಾಖೆಯಲ್ಲಿ ತಾವು ಹೋಗಿ ಸಂಘವನ್ನು ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಅಹಮ್ಮಿಗೆ ಪೆಟ್ಟು ಬೀಳ್ಬೋದು, ಅದರಲ್ಲಿ ಎಲ್ಲರೂ ಸ್ವಯಂ ಸೇವಕರೇ, ಬಂದವರೆಲ್ಲ ಪಾಲಿಸ್ತಾರೆ. ಆವಾಗ ಅಹಂಕಾರವೂ ಸ್ವಲ್ಪ ಕಡಿಮೆ ಆಗುತ್ತೆ. ಸರ್ಸಂಘ ಚಾಲಕರು ಈ ರೀತಿ ಪ್ರಶ್ನೆ ಕೇಳುವವರಿಗೆ ಅವರ ಮಾತಿನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ನೋಂದಣಿ ಮಾಡ್ಕೊಂಡಿಲ್ಲ ಅನ್ನೋದನ್ನು 2018ರಲ್ಲೂ ಹೇಳಿದ್ದಾರೆ, ಅದಕ್ಕೆ ಮುಂಚೆದಲ್ಲೂ ಹೇಳಿದ್ದಾರೆ. ಕಾಂಗ್ರೆಸ್ನ ಅನೇಕ ಜನರು ಕೇಳಿದ ಪ್ರಶ್ನೆ ಇದು, ಅವರೆಲ್ಲರಿಗೂ ಉತ್ತರ ಸಿಕ್ಕಿದೆ. ಪ್ರಶ್ನೆ ಕೇಳಿ ಗಾಂಪರ ದೊರೆಗಳಾಗಿದ್ದರು ಅವರೆಲ್ಲ. ಈಗ ಗಾಂಪರ ದೊರೆಗಳ ಪಟ್ಟಿಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಗಾಂಪರ ದೊರೆ. ಈಗ ಇವ್ರಿಗೂ ಕೂಡ ಮಾನ್ಯ ಮೋಹನ್ ಭಾಗವತರವರು ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ನೀವು ಪತ್ರ ಬರೀಬೇಕು, ಮೀಡಿಯಾದಲ್ಲಿ ಅದು ಅಪಿಯರ್ ಆಗಬೇಕು, ಮೇಧಾವಿ ಅಂತ ಜನ ಅಂದ್ಕೊಂಡ್ಬಿಡ್ಬೇಕು, ಇಷ್ಟೇನಾ ನಿಮ್ಮದು? ನೀವೊಬ್ಬ ಪರಿಶಿಷ್ಟ ಜಾತಿ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಹೋರಾಟವನ್ನು ಮಾಡಿದ್ರು, ಮೀಸಲಾತಿಯನ್ನ ಕೊಡಿಸಿದ್ರು. ಈಗ RSS ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ? ಒಂದು ಸಮಯ ಈ RSS ನೀವು ಇದೆಲ್ಲ RSS ಅನ್ನು ಕೇಳುವಾಗ ದಲಿತರಿಗೆ ಆಗ್ತಕ್ಕಂಥ ಒಳಿತೇನು? ಈ ವಿಚಾರದಲ್ಲಿ ನೆಹರು ಅವರು ಕೂಡ ಕೇಳಲಿಲ್ಲ, ಇಂದಿರಾ ಗಾಂಧಿ ಅವರು ಕೂಡ ಕೇಳಲಿಲ್ಲ. 3 ಬಾರಿ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ RSS ನೋಂದಣಿ ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನು ಕೇಳಲಿಲ್ಲ. ಆದರೆ ಪ್ರಿಯಾಂಕಾ ಗಾಂಧಿ ಅವರು ಕೇಳ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಅಲ್ಲ, ಈಗ ಒಂದು ಅವರು ಗೃಹ ಸಚಿವರಾಗಿ ಪತ್ರ ಬರೆದಿದ್ದಾರೆ. ನಾನು ನೋಡಿದೆ, ಲೆಟರ್ ಹೆಡ್ ಕೂಡ ಗೃಹ ಸಚಿವರ ಲೆಟರ್ ಹೆಡ್ ಎಲ್ಲ ಬರೆದಿರ್ತಕ್ಕಂಥದ್ದು. ನಿಮಗೆ ಗೃಹ ಸಚಿವರಾಗಿ ಉತ್ತರ ಬೇಕು ಅಂತಂದರೆ ಸರ್ಕಾರದ ವತಿಯಿಂದ ಪತ್ರ ಬರೆದು ಕೇಳಬೇಕಾಗುತ್ತೆ. ಇಲ್ಲ ಒಬ್ಬ ಇಂಡಿವಿಜುವಲ್ ಮ್ಯಾನ್ ಆಗಿ ಕೇಳಬೇಕು ಅಂತಂದರೆ ನೀವು ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ. ಉದ್ದೇಶ ಏನು ಇವ್ರದ್ದು ಹಾಗಾದರೆ ಅಂತ ನನ್ನ ಪ್ರಶ್ನೆ. ಪ್ರಿಯಾಂಕಾ ಖರ್ಗೆ ಉದ್ದೇಶ ಏನಿಲ್ಲ, ಉದ್ದೇಶ ನೇರವಾಗಿ ಇದ್ದಿದ್ದರೆ ನಿಜವಾಗಿಯೂ ಕೂಡ RSS ವಿಚಾರದಲ್ಲಿ ಅವರು ಅದನ್ನು ಧ್ವನಿಯನ್ನು ಎತ್ತಬೇಕಾಗಿದ್ದಿದ್ರೆ ಕೋರ್ಟ್ ಮೂಲಕವಾಗಿ ಕೇಳಬೇಕಾಗಿದ್ದು. ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದ್ಬಿಟ್ಟು ಅದರಿಂದ ಏನೋ ಸಾಧಿಸಿದ್ದೀನಿ ಅಂತ ಅನ್ನೋದಲ್ಲ. ಉದ್ದೇಶ ಅತ್ಯಂತ ನೇರವಾಗಿ RSS ವಿಚಾರದಲ್ಲಿ ಹೌದು ಇದು ರಿಜಿಸ್ಟರ್ ಆಗಬೇಕು ಅನ್ನೋದೇ ಆಗಿದ್ದರೆ ಕೋರ್ಟ್ ಮೂಲಕನೇ ಆಗಬೇಕಾಗಿದ್ದು.
ಪತ್ರ ವ್ಯವಹಾರ ಮಾಡಿಕೊಂಡು ಸುದ್ದಿಗೋಷ್ಠಿ ಮಾಡಿಕೊಂಡು ಮಾತಾಡ್ಕೊಂಡು ಹೋದರೆ ಇದು ಯಾವ ಪ್ರಯೋಜನ ಇಲ್ಲ. ಸುಮ್ಮನೆ ರಾಜಕೀಯ ಆಗುತ್ತೆ, ಇನ್ಯಾವುದೋ ಲಾಭಕ್ಕೋಸ್ಕರ ಇನ್ಯಾವುದೋ ಹೆಗಲ ಮೇಲೆ ಇಟ್ಕೊಂಡು ಹೇಳ್ತಾ ಇರೋದು. ಅದೇ ಬಿ ಜೆ ಪಿಯವ್ರಿಗೆ ಹೇಳ್ಬೇಕು ನಾನು, ಪ್ರಿಯಾಂಕಾ ಖರ್ಗೆ ಅವರ ನಡೆ ಹಾಸ್ಯಾಸ್ಪದ, ನಾಚಿಕೆಗೇಡಿನ ಪರಮಾವಧಿ. ಅಧಿಕಾರ ಬರದೇ ಇದ್ದಾಗಲೂ ಸಹ ಇವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಅಧಿಕಾರಕ್ಕೆ ಸೇರಿಕೊಂಡು ಅಧಿಕಾರವನ್ನು ನಡೆಸ್ಕೊಳ್ಳದೆ ಆಗದೆ ಯೋಗ್ಯತೆ ಇಲ್ಲದೆ ಅಧಿಕಾರವನ್ನು ಕಳ್ಕೊಂಡಿರುವಂಥವ್ರು ನಾಚಿಕೆಗೇಡಿನ ಸರ್ಕಾರಗಳು ನಿಮ್ಮದು. ಅವರನ್ನು ಯಾಕೆ ಕೇಳ್ತೀರಿ? ಅವರು ರಾಜಕೀಯ ವಿಚಾರದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೇನು ಹಾಸ್ಯಾಸ್ಪದ ಏನಿದೆ ಅದರಲ್ಲಿ? ರಿಜಿಸ್ಟರ್ ಆಗಿಲ್ಲ ಯಾಕೆ ಅಂತ ಕೇಳ್ತಾರೆ. ಹಾಸ್ಯಾಸ್ಪದ ಏನು? 40% ಆರೋಪವನ್ನು ಮಾಡಿದಾಗ ನೀವು ಉತ್ತರ ಕೊಡಲಿಲ್ಲಲ್ಲ, ಅದು ನಿಜವಾಗಿ ಹಾಸ್ಯಾಸ್ಪದ ಮತ್ತು ನಾಚಿಕೆಗೇಡಿನ ಲಕ್ಷಣಗಳದು. ಇವತ್ತು ಕೂತ್ಕೊಂಡೆಲ್ಲ ಮಾತನಾಡ್ತೀರಾ, ಅವತ್ತು ಮಾತಾಡಬೇಕಾಗಿತ್ತು 40% ವಿಚಾರದಲ್ಲಿ. ಇವತ್ತು ಅವ್ರಿಗೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಅಂತ ಹೇಳ್ತಾ ಇದ್ವಲ್ಲ, ನಿಮಗೆ ಅವತ್ತು ಹೇಳಿದ್ವಿ ಕಾನೂನಾತ್ಮಕ ಹೋರಾಟ ಮಾಡಿದ್ರ, ಈಗಲೂ ಉತ್ತರ ಕೊಡಲಿಲ್ಲ 40% ವಿಚಾರದಲ್ಲಿ. ನಾಚಿಕೆ ಅನ್ನುವಂಥದ್ದು ನಿಮಗೂ ಇಲ್ಲ, ಹಾಸ್ಯಾಸ್ಪದವಾಗಿ ಕಾಣಿಸ್ತಾ ಇರುವಂಥವ್ರು ನೀವು ಓಲೈಕೆಗೋಸ್ಕರ ನೀವು ಕೂಡ ಮಾಡಿಕೊಂಡ್ರಿ ಯಾರ್ಯಾರ ವಿಚಾರದಲ್ಲಿ. ಅಟ್ಟರ್ ಫ್ಲಾಪ್, ನಿಮ್ಮ ಸರ್ಕಾರ ಅಟ್ಟರ್ ಫ್ಲಾಪ್ ಆಗಿದ್ದು ಕಳೆದ ಬಾರಿ ಅಧಿಕಾರಾವಧಿಯಲ್ಲಿ. ಅವರು ಅಟ್ಟರ್ ಫ್ಲಾಪ್ ಅಲ್ಲ, ಅವರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮಂತ್ರಿನೇ ಇದ್ದಾರೆ, ಈಗಲೂ ಮಂತ್ರಿ ಆಗಿದ್ದಾರೆ. ಅಟ್ಟರ್ ಫ್ಲಾಪ್ ಆಗಿರೋರು ಯಾರು? ಅಧಿಕಾರವನ್ನು ಕಳ್ಕೊಂಡಿರೋರು ನೀವು. ಅಧಿಕಾರ ಇಲ್ಲದೆ ಹಪಹಪದಿಂದ ಓಡಾಡ್ತಿದ್ರೆ ಅಟ್ಟರ್ ಫ್ಲಾಪ್ ಆಗಿರೋರು ನೀವು. ಎದುರಿಸೋಕ್ಕಾಗಲಿಲ್ಲ, ಶಬ್ದಗಳ ಮೂಲಕವಾಗಿ ಬಳಕೆ ಮಾಡ್ತಾ ಇದ್ದೀರಾ. ನೀವೇನು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಬಿ ಜೆ ಪಿಯವರು, ಆಮೇಲೆ ಉಳಿದಂಥದ್ದನ್ನು ಕೇಳಿ. ಇನ್ನು ಈಗ ಬರೋಣ, ಯಾವುದು? ಅಯೋಧ್ಯೆಯ ವಿಚಾರದಲ್ಲಿ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಗರಣ ಸಂಬಂಧ ಬಿಜೆಪಿ RSS ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ. ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಮಾತಾಡಿದ್ದಾರೆ. ರಾಮಜನ್ಮಭೂಮಿ ದೇಗುಲ ಶಿಲಾನ್ಯಾಸ ಹೆಸರಿನಲ್ಲಿ ಬಿಜೆಪಿ ಮತ್ತು RSSನವರು ಅಪಾರ ಪ್ರಮಾಣದ ಹಣ ಎಲ್ಲ ಸಂಗ್ರಹಿಸಿದ್ರು. ಈ ನಿಧಿಗಳಿಗೆ ಯಾವುದೇ ದಾಖಲೆ ಅಥವಾ ಲೆಕ್ಕಪತ್ರ ಇಲ್ಲ. ಇದು 1400 ಕೋಟಿಗೂ ಹೆಚ್ಚು ಲೂಟಿಯ ಸಮ. ಆ ಹಣ ಎಲ್ಲಿಗೆ ಹೋಯಿತು ಅನ್ನೋದನ್ನು ಬಿಜೆಪಿ RSS VHP ಅವರು ವಿವರಿಸಬೇಕು. RSS ಹಿನ್ನೆಲೆ ಇರುವವರೇ ಟ್ರಸ್ಟ್ನ ಪ್ರಮುಖ ಸ್ಥಾನದಲ್ಲಿದ್ದಾರೆ. ರಾಮಜನ್ಮಭೂಮಿಯಲ್ಲಿ ಬಿಜೆಪಿ RSS ಸದಸ್ಯರು ಸಂಘಟಿತ ಲೂಟಿಯಲ್ಲಿ ತೊಡಗಿದ್ದಾರೆ. ಈ ಗಂಭೀರ ವಿಷಯಕ್ಕೆ ಸಂಬಂಧಿಸಿದ SIT ವರದಿಯನ್ನು 1 ವಾರದೊಳಗೆ ಬಿಡುಗಡೆ ಮಾಡಬೇಕು ಅಂತೆಲ್ಲ ಒತ್ತಾಯ ಮಾಡಿದ್ದಾರೆ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಒತ್ತಾಯ. ಇನ್ನು ರಾಮ ಮಂದಿರದ ದೇಣಿಗೆ ಹಗರಣ ಸಂಬಂಧ 2 ದೂರುಗಳು ದಾಖಲಾಗಿವೆ. ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ದ ಧರ್ಮಸೇನಾ ಸಂಘಟನೆ ಅಧ್ಯಕ್ಷ ಸಂತೋಷ್ ದುಬೆ ಅನ್ನೋರು ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲದೆ ಪೊಲೀಸರು FIR ದಾಖಲಿಸದೆ ಹೋದರೆ ಕೋರ್ಟ್ ಮೆಟ್ಟಿಲಿರೋದಾಗಿ ಎಚ್ಚರಿಸಿದ್ದಾರೆ. 2ನೇ ಕಂಪ್ಲೇಂಟನ್ನು ಯೂತ್ ಕಾಂಗ್ರೆಸ್ ದಾಖಲಿಸಿದೆ. ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಶರದ್ ಶುಕ್ಲಾ ಅನ್ನೋರು ಟ್ರಸ್ಟ್ ಪದಾಧಿಕಾರಿಗಳನ್ನು ವಜಾಗೊಳಿಸಬೇಕು, ಅವರು ಅಧಿಕಾರದಲ್ಲಿದ್ದರೆ ನಿಷ್ಪಕ್ಷಪಾತ ತನಿಖೆ ಸಾಧ್ಯ ಆಗಲ್ಲ ಅಂತ ಒತ್ತಾಯಿಸಿದ್ದಾರೆ. ಈ ಮಧ್ಯೆ ರಾಮ ಮಂದಿರದಲ್ಲಿ ಹಣ ಎಣಿಸುವ ಕಾರ್ಯ ಮಾಡ್ತಾ ಇದ್ದ 5 ಪೈಕಿ ಅನುಮಾನದ ಮೇಲೆ 3ರನ್ನ SIT ವಿಚಾರಣೆಗೆ ಒಳಪಡಿಸಿದೆ. ಇಲ್ಲಿ ಬಿಗಿನಿಂಗಲ್ಲಿ RSS ಉತ್ತರ ಪ್ರದೇಶ ಸರ್ಕಾರದವರು ಒಂದು SIT ರಚನೆ ಮಾಡಿದ್ದಾರೆ ಇದರ ತನಿಖೆಗೆ. SIT ರಚನೆ ಮಾಡಿ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ, 2 ವಾರನೋ 3 ವಾರದಲ್ಲೋ ನೀವು ರಿಪೋರ್ಟ್ ಕೊಡಬೇಕು ಅಂತ. ರಿಪೋರ್ಟ್ ಬಂದು ಇಲ್ಲಿ ಹಣ ದುರುಪಯೋಗ ಆಗಿದೆ, ದುಡ್ಡು ಹೊಡೆದಿದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆದಮೇಲೆ ಅದು ಯಾರು ಮಾಡಿದ್ದಾರೆ ಅವ್ರಿಗೇನು ಕಾನೂನಾತ್ಮಕ ಶಿಕ್ಷೆ ಆಗಬೇಕು. ಬಟ್ ಈಗ ಇವ್ರು ಲೆಕ್ಕ ಕೊಡ್ತಿರೋದು 1400 ಕೋಟಿ ರೂಪಾಯಿಗೆ ಲೂಟಿ ಆಗಿದೆ ಅಂತ ಹೆಂಗೆ ಅಂತ ಆಗಿದೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ಗಳನ್ನು ನೋಡ್ತಾ ಇದ್ರೆ ಏನೋ ಮುಚ್ಚಿಡುವಂಥ ಕೆಲಸಗಳನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿ ಲವ್ ಮಿಶ್ರಾ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಹಣ ಇಡಿಸು, ಅವನಿಗೆ 18,000 ರೂಪಾಯಿ ಸಂಬಳ. ಹೌದು, 18,000 ರೂಪಾಯಿ ಸಂಬಳ. ಅವನು ಕೋಟಿಗೆ ಬೆಲೆ ಬಾಳುತ್ತಾನೆ. ರೇಡ್ ಮಾಡಿದಂಥ ಸಂದರ್ಭದಲ್ಲಿ ದುಡ್ಡು ಸಿಗುತ್ತೆ ಲಕ್ಷಾಂತರ ರೂಪಾಯಿ. ಎಲ್ಲಿಂದ ಬಂತು, ಹೇಗೆ ಬಂತು, ಯಾರೂ ಲೆಕ್ಕ ಕೊಡೋದಿಲ್ಲ. ಆಮೇಲೆ ಎಲ್ಲ ನಡಿಬೇಕಾದ್ರೆ CCTV ಫುಟೇಜ್ಗಳು ಎಲ್ಲಿ ಹೋಯಿತು, ಯಾಕೆ ಅದನ್ನು ಡಿಲೀಟ್ ಅಂತ ತೋರಿಸ್ತಾ ಇದೆ, ಈ ಪ್ರಶ್ನೆಗೆ ಉತ್ತರ ಇಲ್ಲ. ಅಲ್ಲೊಬ್ಬ ಅಕೌಂಟೆಂಟ್ ಇದ್ದ, ಅವನು ಇಂಥದ್ದು ಆಗಿದೆ ಅನ್ನುವಂಥ ಆರೋಪ ಮಾಡಿದಾಗ ಅವನನ್ನು ಕೆಲಸದಿಂದ ತೆಗೆದುಹಾಕಿದ್ದು ಯಾಕೆ? ಇವೆಲ್ಲ ಪ್ರಶ್ನೆಗಳಿದೆ ಆರಂಭದಿಂದಲೂ ಇರುವಂಥದ್ದು. ಆಮೇಲೆ ದೇವಸ್ಥಾನದ ವಿಚಾರದಲ್ಲಿ ಆರೋಪಗಳು ಬರ್ತಾ ಇರೋದೇನು ಹೊಸದಲ್ಲ. ಶಬರಿಮಲೆ ಇದೆ, ತಿರುಪತಿ ಇದೆ, ಎಷ್ಟು ದೇವಸ್ಥಾನಗಳು ಬೇಕು. ಒಂದು ಇಲ್ಲಿ ಬರ್ತಾ ಇರುವಂಥ ದುಡ್ಡಿನ ಲೆಕ್ಕ ಸಿಗ್ತಾ ಇದೆ. ಐ ವಿಲ್ ಟೆಲ್ ಯು ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ಮಾನ್ಯ ಗೃಹ ಮಂತ್ರಿಗಳೇ, ಈ ದೇವಸ್ಥಾನಗಳಿಗೆ ಇಷ್ಟು ದುಡ್ಡು ಬಂತು, ಇಷ್ಟು ದುಡ್ಡು ಬರ್ತಾ ಇಲ್ಲ, ಎಲ್ಲೋ ಹೋಗಿದೆ ಅನ್ನುವಂಥಾದರೂ ಕಾಣಿಸ್ತಾ ಇದೆ. ಆದರೆ ಮಸೀದಿಗಳಿಗೆ ಎಷ್ಟು ಬರ್ತಾ ಇದೆ ಎಲ್ಲಾದರೂ ಲೆಕ್ಕ ಇಟ್ಟಿದ್ದೀರಾ? ಚರ್ಚ್ಗಳಿಗೆ ಎಷ್ಟು ಬರ್ತಾ ಇದೆ ದುಡ್ಡು ಎಲ್ಲಾದರೂ ಲೆಕ್ಕ ಇಟ್ಟಿದ್ದೀರಾ? ಮಸೀದಿ ಚರ್ಚ್ ವಿಚಾರದಲ್ಲಿ ಯಾಕೆ ನೀವು ಎಲ್ಲ ಪ್ರಶ್ನೆಗಳನ್ನು ಕೇಳಲ್ಲ? ಕೇರಳದಲ್ಲಿ ಆಗೋಗಿತ್ತಲ್ರಿ, 6 ಕೋಟಿ ದುಡ್ಡು ಎಲ್ಲಿಂದ ಬಂತದು? ಕ್ಯಾಶ್ ಸಿಕ್ಕಿತ್ತಲ್ಲ ಚರ್ಚಲ್ಲಿ. ನಿಮ್ಮ ಕಾಂಗ್ರೆಸ್ ಅಧಿಕಾರದಲ್ಲಿದೆ, 6 ಕೋಟಿ ಎಲ್ಲಿಂದ ಬಂತು ಅಂತ ಚೆಕ್ ಮಾಡಿ ನೋಡೋಣ. ದೇವಸ್ಥಾನಗಳ ವಿಚಾರದಲ್ಲಿ ಎಲ್ಲ ಲೆಕ್ಕಗಳು ಸಿಗ್ತಾ ಇದೆ, ಎಲ್ಲ ಲೆಕ್ಕಗಳನ್ನು ಕೇಳ್ತಾ ಇದ್ದೀರಾ.
ಶ್ರೀರಾಮನನ್ನೇ ಲೆಕ್ಕ ಕೇಳುವ ಪರಿಸ್ಥಿತಿ ಬಂತು. ಅರ್ರೇ ಕಮೋನ್, ಅಲ್ಲಾನು ಕೇಳ್ರಿ. ಮಸೀದಿಗಳಲ್ಲಿ ಯಾಕೆ ಕೇಳೋಕ್ಕಾಗಲ್ಲ? ಅಲ್ಲಿ ದುಡ್ಡು ಬರ್ತಾ ಇಲ್ವಾ? ಏಸುನ್ ಕೇಳ್ರಿ, ಚರ್ಚಲ್ಲಿ ಯಾಕೆ ಅಲ್ಲಿ ದುಡ್ಡು ಬರ್ತಾ ಇಲ್ವಾ? ಅದನ್ನು ಕೇಳೋಕ್ಕಾಗಲ್ವಾ? ಆಗಿದೆ ಇಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ತನಿಖೆ ಮಾಡಬೇಕು, ಇದನ್ನು ಕೇಳಬೇಕು. ಅಯೋಧ್ಯೆ ಅಂದ ತಕ್ಷಣ ಬಂದು ನಿಂತ್ಕೊಂಡ್ಬಿಟ್ಟು ಅಯ್ಯೋ ಎದೆ ಉಬ್ಬಿಸ್ಕೊಂಡು ಬಗ್ಕೊಂಡು ನಿಂತ್ಕೊಂಡು ಕೇಳುವಂಥ ರೀತಿಗಳನ್ನು ನೋಡ್ಬಿಟ್ರೆ ಅಬ್ಬಬ್ಬಬ್ಬಬ್ಬ ಏನೋ ಸಾಧಿಸ್ಬಿಟ್ಟಿದ್ದೀನಿ ಅಂಥೇಳಿ. ಅದನ್ನೇ ಆ ಕಡೆಗೂ ಕೇಳ್ರಿ. ಚರ್ಚ್ ಮಸೀದಿಗಳ ವಿಚಾರದಲ್ಲಿ ಯಾಕೆ ಲೆಕ್ಕ ಕೊಡ್ತಾ ಇಲ್ಲ? ಈ ದೇಶದಲ್ಲಿ ಅವ್ರಿಗೆಲ್ಲ ಸವಲತ್ತುಗಳನ್ನು ಸರ್ಕಾರಗಳು ಕೊಡುವಂಥ ಸಂದರ್ಭದಲ್ಲಿ ಆ ಮಸೀದಿ ಚರ್ಚ್ಗಳಲ್ಲೂ ಬರುವಂಥ ದೇಣಿಗೆಗಳು ಏನಿದೆ ಎತ್ತ ಲೆಕ್ಕ ಅದು ನಮಗೂ ಕೂಡ ಸೇರಬೇಕು ಅಂತ ಇಲ್ವಾ? ದೇವಸ್ಥಾನಗಳ ನೀವು ಮುಜರಾ ಇಲಾಖೆಯ ಮೂಲಕವಾಗಿ ನಡೆಸೋದಾದರೆ ಮಸೀದಿ ಮತ್ತು ಚರ್ಚ್ಗಳ ವಿಚಾರದಲ್ಲಿ ಯಾಕೆ ತೆಗೆದುಕೊಳ್ಳೋದಿಲ್ಲ ನೀವು? ಇಲ್ಲಿ ಮಾತ್ರ ಕೇಳೋಕ್ಕೆಲ್ಲ ಲೆಕ್ಕಗಳು ಬೇಕಾಗುತ್ತೆ ನಿಮಗೆ, ಅಲ್ಲಿ ಲೆಕ್ಕಗಳನ್ನು ಕೇಳೋಕ್ಕಾಗೋದಿಲ್ಲ. ಇದನ್ನೇ ಜನ ವಿರೋಧಿಸೋದು, ಇದನ್ನೇ ನಿಮ್ಮ ಮೈಂಡ್ ಸೆಟ್ಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋದು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಲ್ಲ ಅಂದರೆ ಹೀಗೆ ಮುಂದುವರಿತಾ ಹೋಗುತ್ತೆ. ಆಮೇಲೆ ಈ ವಿಚಾರದಲ್ಲಿ ಉತ್ತರವನ್ನು RSSನವರು ಕೊಡಬೇಕು, BJPಯವರು ಕೊಡಬೇಕು, VHPಯವರು ಕೊಡಬೇಕು. ಇದನ್ನು ಎಲ್ಲಿ ಹೋಯ್ತು ದುಡ್ಡು ಅಂತ ಹೇಳಿ. ಸಣ್ಣ ಪ್ರಮಾಣ ಅಲ್ಲ. ದೇವರ ಹೆಸರಿನಲ್ಲಿ ದುಡ್ಡು ತಿನ್ನುವಂಥವ್ರು ನಾಚಿಕೆ ಆಗಲ್ಲ ನಿಮಗೆಲ್ಲ? ಅಸಹ್ಯ ಅನಿಸುತ್ತೆ ಇವ್ರನ್ನೆಲ್ಲ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಮಧ್ಯೆ ಜಟಾಪಟಿ ಜೋರಾಗಿದೆ. ಟೌನ್ಶಿಪ್ ವಿರೋಧಿಸಿ ಈಗಾಗಲೇ JDS ಪ್ರತಿಭಟನೆ ನಡೆಸಿರೋ ಹೊತ್ತಲ್ಲೇ ಮಿತ್ರ ಪಕ್ಷ BJP ಕೂಡ ನಾಳೆಯಿಂದ ಹೋರಾಟಕ್ಕೆ ಧುಮುಕ್ತಾ ಇದೆ. ಟೌನ್ಶಿಪ್ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಿಗೆ ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಖುದ್ದು ಭೇಟಿ ಕೊಟ್ಟು ರೈತರ ಅಭಿಪ್ರಾಯ ಸಂಗ್ರಹಿಸುತ್ತಾರೆ. ಇನ್ನೊಂದು ಕಡೆ ಯೋಜನಾ ವ್ಯಾಪ್ತಿಯಲ್ಲಿ ಕುಮಾರಸ್ವಾಮಿ ಪತ್ನಿ ಹಾಗೂ ಪುತ್ರನಿಗೆ ಸೇರಿದ್ದ 60 ಎಕರೆ ಜಮೀನಿದ್ದು ಅದಕ್ಕೋಸ್ಕರ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಶಾಸಕ ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಹಾಗೂ BJPಯ ಕನಸಿನ ಕೂಸಾಗಿದ್ದು ನಮ್ಮ ಸರ್ಕಾರದ ಯೋಜನೆ ಅಲ್ಲ ಅಂತ ಕಾಂಗ್ರೆಸ್ ಹೇಳಿದೆ. 6063 ರೈತರು ಭೂಮಿ ಕೊಟ್ಟಿದ್ದಾರೆ. 1367 ರೈತರು ವಿರೋಧ ಮಾಡ್ತಾ ಇದ್ದಾರೆ. ಇದರಲ್ಲಿ 247 ರೈತರಿಗೆ ನೋಟಿಸ್ ಬರಲಿಲ್ಲ. ಈ 247 ರೈತರು ಬೋಗಸ್ ಇರುವಂತಿದೆ ಅಂತ ಕಾಂಗ್ರೆಸ್ ಅನುಮಾನ ವ್ಯಕ್ತಪಡಿಸಿದೆ. ಹಸಿರು ಶಾಲೆ ಧರಿಸಿ ಬಂದವರೆಲ್ಲ ರೈತರ, JDS ಕಾರ್ಯಕರ್ತರನ್ನ ಕರ್ಕೊಂಡ್ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ದೂರಿದೆ. ಇನ್ನೊಂದೆಡೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ JDS ವಿನಾಕಾರಣ ರಾಜಕೀಯ ಮಾಡ್ತಾ ಇದ್ದು ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯೋಜನೆ ಜಾರಿಗೊಳಿಸ್ತೀವಿ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನಡೆದಿರ್ತಕ್ಕಂಥ ಮಾತುಕತೆ ನೀವು ಏನು ಹೇಳಿದ್ರಿ ಅವ್ರಿಗೆ, ಅವ್ರು ಏನು ಗ್ರೀನ್ ಸಿಗ್ನಲ್ ನೀವು ಕೊಟ್ಟರು ಅನ್ನೋದನ್ನ ಸ್ವಲ್ಪ ಬಹಿರಂಗಪಡಿಸ್ರಿ. ನಾವೇನು ಸೈಲೆಂಟ್ ಇಲ್ಲ, ಮೊದಲಿಂದಲೂ ಕೂಡ ನಾವು ಅದನ್ನ ವಿರೋಧ ಮಾಡ್ತಾನೆ ಬಂದಿದ್ದೇವೆ. ನಮ್ಮದು ಸ್ವಲ್ಪ ಚಟುವಟಿಕೆಗಳಿತ್ತು. ಅಶೋಕ್ ಅವರು ನಾವು ಮಾತುಕತೆ ಮಾಡ್ಕೊಂಡಿದ್ದೇವೆ. ಹೋದ ವಾರನೇ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅವರಿಗೆ ಸ್ವಲ್ಪ ಆರೋಗ್ಯ ಕೈಕೊಟ್ಟಿದ್ರಿಂದ ಜನತಾದಳದವರು ಮುಖಂಡರೆಲ್ಲರೂ ಕೂಡ ಅದನ್ನ ತೀಕ್ಷ್ಣವಾಗಿ ತಗೊಂಡಿದ್ದಾರೆ. ನಾವು ಅವರು ಸೇರಿನೇ ಅದನ್ನ ಮಾಡ್ತೇವೆ. ಸರ್ ನಿಮ್ಮ ಜಾಗನ ಹೋಯ್ತಲ್ಲ ಅಂತಂದ್ರೆ ಅವರು ಕೇತ್ಕನಹಳ್ಳಿ ಜಾಗದ ಮಾತಾಡೋರು. ಭಾಳ ಬುದ್ಧಿವಂತರು ಅವರು. 60 ಎಕರೆ ತಮ್ಮ ಶ್ರೀಮತಿ ಹೆಸರಲ್ಲಿ ಮತ್ತೆ ಮಗನ ಹೆಸರಲ್ಲಿ ಇರತಕ್ಕಂಥದ್ದನ್ನ ಮಾತಾಡಿಲ್ಲ ಅವರು. ಕೇತ್ಕನಹಳ್ಳಿನ ಡಿವೈಡ್ ಮಾಡಿದ್ರು. ಅವ್ರು ಐತಲ್ಲ 60 ಎಕರೆ ಬೇನಾಮಿ ಅಲ್ವಾ ಅದು? ನಮ್ಮ ಲೀಡರ್ ಹೇಳವ್ರೆ, ನಾನು ರಿಯಲ್ ಎಸ್ಟೇಟು ಮಾಡಿದ್ದೀನಿ, ನಾನು ಬಿಸ್ನೆಸ್ಸು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ ಪ್ರಾಮಾಣಿಕವಾಗಿ ಅವರು ಒಪ್ಕೊಳ್ಳೋಕೆ ಹೇಳ್ರಿ. ಈಗ ಅಶೋಕ್ ಅಣ್ಣನ್ ಅವ್ರದ್ದು ಎಷ್ಟೈತೆ ಆದಾಯ, ಕುಮಾರಸ್ವಾಮಿ ಅವ್ರ ಕುಟುಂಬದವ್ರದ್ದು ಎಷ್ಟೈತೆ ಆದಾಯ, ಅದು ಎಲ್ಲಿಂದ ಬಂತು ಅಂತೇಳಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿ. JDS ಅವರು ಇದರಲ್ಲಿ ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಇವತ್ತು ಜನಸಂದಣಿ ಜಾಸ್ತಿ ಆಗಿದೆ. ಸ್ಪ್ರೆಡ್ ಔಟ್ ಆಗಬೇಕು ಬೆಂಗಳೂರಲ್ಲಿರುವಂಥ ಪಾಪ್ಯುಲೇಷನ್. ಸೊ ಬಿಡದಿನ ತನಕ ಬೆಂಗಳೂರನ್ನ ವಿಸ್ತರಣೆ ಮಾಡಬೇಕಂತ ಅವಶ್ಯಕತೆ ಅಂತೂ ಇದೆ. ಆದರೆ ರೈತರ ಜೊತೆ ಮಾತನಾಡಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡ್ತಾರೆ. ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂತಾರೆ ಒಳ್ಳೆ ಮೊತ್ತದ ಪರಿಹಾರ ಸರ್ಕಾರ ಕೊಡೋದು ನನಗೆ. ಈ ಬಾಲಕೃಷ್ಣ ಅವ್ರು ಕೇಳ್ತಾ ಇರೋದು ಆಸ್ತಿ ಎಷ್ಟಿದೆ ಎಲ್ಲ ಪ್ರಮಾಣ ತೋರಿಸ್ರಿ ಅಂತ ಹೇಳಿ. ಫ್ರೀ ಅವ್ರ ಎಲೆಕ್ಷನ್ ರಾಜಕಾರಣಿ ರೀ. ಎಲೆಕ್ಷನ್ ನಿಂತಾಗ ಅಫಿಡವಿಟ್ ಸಲ್ಲಿಸಿರ್ತಾರೆ ಎಷ್ಟೆಷ್ಟು ಆಸ್ತಿ ಇದೆ ಏನೇನಿದೆ ಅಂತೇಳಿ. ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಗೆ ಇನ್ಫಾರ್ಮೇಷನ್ ಇದ್ದರೆ ಸುಳ್ಳು ಹೇಳಿ ಚುನಾವಣಾ ಆಯೋಗ ತೋರಿಸಿ ತೆಗೆದಾಕ್ತಾರೆ ಅವ್ರನ್ನ. ಸುಮ್ಮನೆ ಎಲ್ಲೋ ಬಹಿರಂಗವಾಗಿ ಕಾಣಿಸೋದನ್ನೆಲ್ಲ ನೀವು ಕೇಳ್ಕೊಂಡು ಕೂತ್ಕೊಂಡ್ರಿ ಏನ್ರಿ ಹೇಳಬೇಕು?